ನಮ್ಮ ದೇಶದ ಕಾನೂನು ಮತ್ತು ಸಂವಿಧಾನ ಪಾಲನೆ ಮಾಡೋದು ನಂದು ಒಬ್ಬಂದೇ ಜವಾಬ್ದಾರಿನ ಏನು RSSದು ಕೂಡ? ಅವರಿಗೆ ಸಪ್ರೇಟ್ ಕಾನೂನು ಇದೆಯಾ? ಅವರಿಗೆ ಸಪ್ರೇಟ್ ಸಂವಿಧಾನ ಇದೆಯಾ? ವಿ ವಿಲ್ ಗೋ. ಇದೇನು ಕರೆದಿದೆ ಕೋರ್ಟ್ ಸಮನ್ಸ್ ಕಟ್ಟಿದ್ದು ಹೋಗ್ತೀವಿ. ಯಾವುದಕ್ಕೂ ನಾವು ಅಂಜವರಲ್ಲ, ಏನಿಲ್ಲ. ವೆನ್ ಐ ಹ್ಯಾವ್ ದ ಕಾನ್ಸ್ಟಿಟ್ಯೂಷನ್ ವಿತ್ ಮೀ, ಐ ಹ್ಯಾವ್ ನಥಿಂಗ್ ಟು ಫಿಯರ್. ಆತಂಕ ಎಲ್ಲಿದೆ ಇವರೇ? ಅವರಿಗೆ ನಾನು ಅದೇ ಹೇಳೋದಿವ್ರೆ, ಸಾಮಾನ್ಯ ಪ್ರಜ್ಞೆ ಇದ್ದು ಮಾತಾಡಿದ್ರೆ ನಾವು ಮಾತಾಡ್ಬೋದು. ಉಡಾಫೆಯಾಗಿ ಮಾತಾಡಿದ್ರೆ ಏನು ಉತ್ತರ ಕೊಡ್ಬೋದು? ನಾವು SIR ವಿರುದ್ಧ ಇದ್ದೀವಿ ಅಂತ ಹೇಳಿದೀವ? ಯಾರ್ದು ಜವಾಬ್ದಾರಿ ಒಂದು ಒಳ್ಳೆ ಉತ್ತಮವಾದಂಥ ಆರೋಗ್ಯವಾದಂಥ ಮತದಾರರ ಪಟ್ಟಿ ಸೃಷ್ಟಿ ಮಾಡೋದು? ಎಲೆಕ್ಷನ್ ಕಮಿಷನ್ದು. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಯಾರು ಅರ್ಹರಿದ್ದಾರೆ ಅಂತ. ಬೆಂಗಾಲ್ನಲ್ಲಿ, ಬಿಹಾರ್ನಲ್ಲಿ, ತಮಿಳುನಾಡಿನಲ್ಲಿ, ಕೇರಳನಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ ನಾಗರಿಕರಲ್ಲಿ. ಹಾಗಾಗಬಾರ್ದು ಅಂತ ಕೇಳೋದು ತಪ್ಪ? ನಾನು ಹೇಳ್ತಾ ಇದ್ದೀರಲ್ಲ, 12 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಇಲ್ಲಾಜಿಕಲ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಇಲ್ಲಿಗಲ್ ಇದೆ ಹೇಳ್ಬಿಡ್ಲಿ, ನಮಗೆ ನಾವು ತಯಾರಿದ್ದೀವಿ. ಏನು ಇವ್ರೊಬ್ರಿಗೆ ಗೊತ್ತಾ ಕಾನೂನು? ಇವ್ರೊಬ್ರಿಗೆ ಗೊತ್ತಾ ಸಂವಿಧಾನ? ಆಮೇಲೆ ನಮ್ಗೇನಾದರೂ ಅನುಮಾನ ಇದ್ರೆ ನಾವು ಎಲೆಕ್ಷನ್ ಕಮಿಷನ್ಗೆ ಕೇಳಬಾರ್ದಾ? ಏನು BJP ಕಚೇರಿಗೆ ಹೋಗಿ ಕೊಡ್ಬೇಕಾ ನಾವು ಲೆಟರ್ಗಳು? ಯಾರು ಮಾಡ್ತಾ ಇದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ, ಅವ್ರ ಹತ್ರ ನಾವು ಕೊಟ್ಟಿದ್ದೀವಿ. ಉತ್ತರ ಕೊಡೋದವರು. ECಗೆ ಪ್ರಶ್ನೆ ಕೇಳಿದ್ರು BJP ಅವರು ಉತ್ತರ ಕೊಡ್ತಾರೆ, RSSಗೆ ಪ್ರಶ್ನೆ ಕೇಳಿದ್ರು BJP ಉತ್ತರ ಕೊಡ್ತಾರೆ. ಅವ್ರ ಪಕ್ಷದ ಬಗ್ಗೆ ಬಿಟ್ಟರೆ ಇನ್ನೆಲ್ಲದ ಬಗ್ಗೆ ಅವರೇ ಉತ್ತರ ಕೊಡ್ತಾರಲ್ಲ. ಅಡ್ಡ ಮತದಾನ ಹೇಗಾಯ್ತು ಅಂದರೆ ಗೊತ್ತಿಲ್ಲ ಅಂತಾರೆ. ಯಾರ್ಯಾರು ಮಾಡಿದ್ರು ಅಂದರೆ ಗೊತ್ತಿಲ್ಲ ಅಂತಾರೆ. ಸದಾನಂದ ಗೌಡ್ರದ್ದು ನಿನ್ನೆ ಆಡಿಯೋ ಬಂತಲ್ಲ, ಚೇಂಜ್ ಮಾಡ್ತಾರಂದ್ರೆ ಗೊತ್ತಿಲ್ಲ ಅಂತಾರೆ. ECಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ, RSSಗೆ ಮಾತಾಡಿದ್ರೆ ಇವ್ರು ಉತ್ತರ ಕೊಡ್ತಾರೆ. ಇದು ವಿಚಿತ್ರ ಅಲ್ವಾ ಇದು? ನನಗೆ ಗೊತ್ತಿಲ್ಲ ಇವರೇ, ನೀವೇನು ಹೇಳಿದ್ರೆ ಅದೇ ಹೇಳ್ತೇವೆ. ಮತ್ತೆ ಇದಕ್ಕೂ ಕೋರ್ಟ್ ಸಮನ್ಸ್ ಬರುತ್ತೆ ನನಗೆ. ನಿನ್ನೆ ನಿಮ್ಮ ಸುದ್ದಿವಾಹಿನಿಗಳಲ್ಲಿ ಏನು ಬಂತು ಅದೇ ಹೇಳ್ತಾ ಇರೋದು ನಾನು. ಈಗ ಯಾರನ್ನ ಕೇಸ್ ಕೊಟ್ಟರೆ ತಗೊಂಡು ಅದಕ್ಕೆ ನಾನು ಸ್ಪಷ್ಟವಾದಂಥ ಉತ್ತರ ಕೊಡ್ತೀನಿ. ಈಗ ನಿಮ್ಮ ಹೋಮ್ ಮಿನಿಸ್ಟರ್ ನಾನೇ. ಸೊ ಯು ಗಿವ್ ಮಿ ಅ ಕೇಸ್, ಐ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಟೆಲ್ ಅದು ಯಾರು ವಾಯ್ಸ್ ಇದೆ ಅಂತ. ಬಟ್ ಏನು BJP ಅವರು ಕೋರ್ಟಿಗೆ ಹೋಗ್ತಾರೆ ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕಿಂತ, ಕೊಡಬಾರ್ದು ಅಂದ್ಬಿಟ್ಟು. ಗೊತ್ತಲ್ಲ ನಿಮಗೆ ಯಾರ್ಯಾರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ವಾಯ್ಸ್ ಸ್ಯಾಂಪಲ್ ಬರಬಾರ್ದು ಅಂತ.